ಸರಿ ಶಾಸ್ತ್ರಿಗಳೇ, ಈ ದಿನ ನರಸಿಂಹನ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರಂಜಿತಾ ಅವರು ಧಾರವಾಡದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/1/2007, ಸಮಯ 1:47 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರಂಜಿತಾ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಕಳಿಸಿದ್ದಾರೆ. ಜಾತಕವನ್ನು ನೋಡೋಣ. ಪಂಚಮಾಧಿಪತಿ, ಕರ್ಮಾಧಿಪತಿ ಇವರ ಬಲ ಹೇಗಿದೆ, ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಹಕಾರ ಗ್ರಹಗಳಿಂದ ಉಂಟಾಗಿದೆಯಾ, ಅನುಗ್ರಹ ಉಂಟಾಗಿದೆಯಾ ಗಮನಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನಾಧಿಪತಿ ಹಾಗೂ ಪಂಚಮಾಧಿಪತಿ ಒಟ್ಟಾಗಿದ್ದಾರೆ ಭಾಗ್ಯಸ್ಥಾನದಲ್ಲಿ, ತುಂಬ ಒಳ್ಳೆಯದು. ಅಲ್ಲಿ ರವಿಯೂ ಇದ್ದಾನೆ, ಅದು ಸ್ವಲ್ಪ ತೊಡಕು, ಅಂದರೆ ಮೌಢ್ಯತೆಯನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ಶುಕ್ರನಿಗೆ ಮೌಢ್ಯತೆ ಇಲ್ಲ, ಲಗ್ನಾಧಿಪತಿ ತುಂಬ ಚೆನ್ನಾಗಿದೆ, ಬಹಳ ಒಳ್ಳೆಯದಿದು. ಬುಧ ಮೌಢ್ಯನಾಗಿದ್ದಾನೆ. ಇರಲಿ, ಶುಕ್ರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ನಿಂತು ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ, ಮಿತ್ರಕ್ಷೇತ್ರದಲ್ಲಿರ್ತಕ್ಕಂಥದ್ದು. ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಿಲ್ಲ, ಚೆನ್ನಾಗಿದೆ, ಅನುಕೂಲಕರವಾಗಿರ್ತದೆ. ನೀವು ಸ್ವಲ್ಪ ಶ್ರಮ ತೊಗೊಳ್ಬೇಕಾಗುತ್ತೆ ಅಷ್ಟೇ. ಯಾಕೆಂದರೆ ಪಂಚಮಾಧಿಪತಿ ಮೌಢ್ಯನಾಗಿರೋ ಕಾರಣದಿಂದಾಗಿ ಮೌಢ್ಯತೆ ಇದ್ದಾಗ ಸ್ವಲ್ಪ ಶ್ರಮ ಜಾಸ್ತಿ. ನಮಗೆ ಬಹಳ ಬೇಗ ಯಾವುದು ಸುಲಭಕ್ಕೆ ಸಿಗೋದಿಲ್ಲ, ಸುಲಭಕ್ಕೆ ತಲೆಗೆ ಹತ್ತೋದಿಲ್ಲ. ಒಂದು ಸಲ 2 ಸಲ ಓದಿದ್ರೆ ಸಾಕಾಗಲ್ಲ, ಹೀಗಾಗುತ್ತೆ. ಹೀಗಾಗಿ ಮನಸ್ಸು ಚಂಚಲವಾಗುತ್ತೆ. ಚಂದ್ರ ರಾಹುಯುಕ್ತನಾಗಿ ಬೇರೆ ಇದ್ದಾನೆ, ಹೀಗಾಗಿ ಸ್ವಲ್ಪ ಪರಿಶ್ರಮ ಹೆಚ್ಚಾಗಿರ್ತದೆ. ಆದರೆ ಒಳ್ಳೆಯ ಸ್ಥಾನ, ಒಳ್ಳೆಯ ಕೆಲಸ ಇತ್ಯಾದಿಗಳಿಗೆ ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲವೇ. ನೀವು 7.5 ಪ್ರಭಾವದಲ್ಲಿ ಇದ್ದೀರಾ. ಶನಿ ದುರ್ಬಲನಾಗಿದ್ದಾನೆ. ಈ ಕಾರಣದಿಂದಾಗಿ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಹೋಗಿ ಬನ್ನಿ. ಅದು ನಿಮ್ಮ ಬುದ್ಧಿ, ಬಲ, ಧೈರ್ಯ ಎಲ್ಲವನ್ನು ಹೆಚ್ಚಿಸುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ತರುಣ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/10/2008, ಸಮಯ 12:33 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ತರುಣ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದಾಗಲ್ವಾ? ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಧನುರ್ ಲಗ್ನ, ಲಗ್ನದಲ್ಲಿ ಗುರು ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಪಂಚಮಾಧಿಪತಿ ಲಾಭದಲ್ಲಿದ್ದಾನೆ. ರವಿ ಬುಧರು ಕರ್ಮಸ್ಥಾನದಲ್ಲಿ ಬಲಿಷ್ಠರಾಗಿರ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ. ಜಾತಕ ಚೆನ್ನಾಗಿದೆ ಅಂದರೆ ಒಳ್ಳೆಯ ಜೀವನವೂ ಚೆನ್ನಾಗಿರುತ್ತೆ ಅಂತ, ಜೀವನವೂ ಒಳ್ಳೆಯದಾಗಿರುತ್ತೆ ಅಂತ. ಈಗ ಪ್ರಸ್ತುತ ರಾಹು ನಡೀತಾ ಇದೆ, ಅಂದರೆ ಗುರುವಿನ ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ. ಈ ರಾಹು ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿರ್ತಕ್ಕಂಥದ್ದು. ಇದು ಸ್ವಲ್ಪ ಮಟ್ಟಿಗೆ ನಮ್ಮ ಮಾತನ್ನು, ನಮ್ಮ ವರ್ತನೆಯನ್ನು ಸ್ವಲ್ಪ ತಿದ್ದುಬಿಡುತ್ತೆ. ನಾವು ಇರೋದೇ ಒಂದು, ಆದರೆ ನಾವು ವರ್ತನೆ ಮಾಡ್ತಾ ಇರೋದೇ ಒಂದು, ಹಾಗಾಗಿಬಿಡುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಸೇವೆ ಮಾಡಿಸಿ ಪ್ರತಿ ಮಂಗಳವಾರ ಅದು ಬೇಕು. ಅದಾದ ನಂತರದಲ್ಲಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ಆತಂಕ ಬೇಡ. ನೀವು ದೈವ ಪ್ರಾರ್ಥನೆ ಮಾಡಬೇಕು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ. ನೋಡಿ, ನಮಗೆ ಒಳ್ಳೆಯ ಫಲ ಗ್ರಹಗಳಿಂದ ಗೊತ್ತಾಗುತ್ತೆ, ಚೆನ್ನಾಗಿದೆ ಇದು ಅಂತ. ಆದರೆ ತೊಡಕಿನ ಗ್ರಹದ ಸಮಯ ಇದ್ದಾಗ ನಾವು ಸ್ವಲ್ಪ ಎಚ್ಚರವಾಗಿರಬೇಕು. ಹಾಗಿದೆ. ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರವಿ ಅಂಚಿಗವಿ ದಂಪತಿ ಬಾಗಲಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ರವಿ ಅವರ ಹುಟ್ಟಿದ ದಿನಾಂಕ 15/6/1989, ಸಮಯ 11:30 ರಾತ್ರಿ. ಅವರ ಪತ್ನಿ ಅಶ್ವಿನಿ ಅವರ ಹುಟ್ಟಿದ ದಿನಾಂಕ 15/6/1993, ಸಮಯ 4:45 ಸಂಜೆ. ಅವರ ಪ್ರಶ್ನೆ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರವಿ ಅಂಚಿಗವಿ ಅವರು ಪ್ರಶ್ನೆ ಕಳಿಸಿದ್ದಾರೆ. ದಾಂಪತ್ಯದಲ್ಲಿ ಸಾಮರಸ್ಯ ಇಲ್ಲ ಅಂತ. ಜಾತಕವನ್ನು ನೋಡೋಣ. ಜಾತಕವನ್ನು ಹೊಂದಾಣಿಕೆ ಮಾಡುವ ಸಂದರ್ಭದಲ್ಲಿ ಎಷ್ಟೋ ಅಂಶಗಳು ಬೇಕಾಗುತ್ತೆ. ಅದು ಕೆಲವು ಸೂಕ್ಷ್ಮವಾಗಿರುತ್ತೆ, ಆದರೆ ಗೊತ್ತಾಗೋದಿಲ್ಲ, ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಹೀಗೆ ಸಾಮರಸ್ಯ ಇರುತ್ತೆ. ಎಷ್ಟೋ ಜಾತಕಗಳಲ್ಲಿ ನಕ್ಷತ್ರ, ಈ ಗ್ರಹ ಮೈತ್ರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮೈತ್ರ ಇರುತ್ತೆ, ಸಪ್ತಮ ಸ್ಥಾನ ಛಿದ್ರವಾಗಿರುತ್ತೆ. ಆಗಲೂ ಸಮಸ್ಯೆಗಳು ತಪ್ಪಿದ್ದಲ್ಲ. ಬಹಳ ಕಷ್ಟ ಹೊಂದಾಣಿಕೆ ಮಾಡೋದು. ಈ ಮನುಷ್ಯರನ್ನು ಹೊಂದಾಣಿಕೆ ಮಾಡೋದು ಕಷ್ಟ ಅಲ್ವಾ? ಏನಂದರೆ ದೇಹಾಕರ್ಷಣೆಯಿಂದ ಕೆಲವು ಕಾಲ ತಕ್ಕ ಮಟ್ಟಿಗೆ ಇರ್ತಾರೆ.
ಅಂತೂ ಇಲ್ಲಿ ಇದೆ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಹುಡುಗಿ ಜಾತಕದಲ್ಲಿ ಗಮನಿಸ್ಕೊಂಡಾಗ ಮತ್ತು ನಿಮ್ಮ ಜಾತಕದಲ್ಲೂ ಕೂಡ ಈ ಸಪ್ತಮ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು ಇವೆಲ್ಲ ತೊಡಕು ನಿವಾರಣೆ ಮಾಡಿದೆ, ಇಲ್ಲ ಅಂತಲ್ಲ. ನೀವು ಇದರ ಶಾಂತಿ ಇತ್ಯಾದಿ ಎಲ್ಲ ಮಾಡಿಸಿರ್ತೀರ. ಇದೆಲ್ಲ ಆದಮೇಲೂ ನಾನು ಇಷ್ಟು ಜಪ ಮಾಡಿದೆ, ಎಷ್ಟು ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಸ್ದೆ, ಅಷ್ಟು ಬಾರಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದೆ, ಆದರೂ ಸರಿ ಹೋಗ್ತಾ ಇಲ್ಲ ಅಂದರೆ ಮನಸ್ಸು ಸರಿ ಮಾಡ್ಕೋಬೇಕಾಗತ್ತೆ. ನಾವು ಚಿಕಿತ್ಸೆ ತೊಗೊಂಡು ಎಷ್ಟೋ ವರ್ಷಗಳ ಕಾಲ ನಾನು ಅದೇ ಜಿಡ್ಡು, ಅದೇ ಎಣ್ಣೆ, ಅದೇ ಕರಿದ ಪದಾರ್ಥ, ಹೊರಗಿನ ಜಂಕ್ ಫುಡ್ ತಿಂತಾ ಇರ್ತೀನಿ ಅಂತಾರೆ, ಮತ್ತೆ ಶರೀರ ಹಾಳಾಗಲ್ವಾ? ಅದೇ ರೀತಿ ದಾಂಪತ್ಯ ಬಹಳ ಸೂಕ್ಷ್ಮ ವಿಚಾರ. ಇದನ್ನು ನೀವೇ ತಿದ್ದುಕೊಳ್ಬೇಕು. ತಿದ್ದುಕೊಳ್ಳೋಕ್ಕೆ ಅವಕಾಶ ಖಂಡಿತ ಇದೆ. ಹೀಗಾಗಿ ತಿದ್ದುಕೊಳ್ಳಿ. ಇಬ್ಬರನ್ನು, ಒಬ್ಬರಿಗಲ್ಲ ಈ ಮಾತು, ಇಬ್ಬರಿಗೂ ದಾಂಪತ್ಯ ಅನ್ನೋದು ಎರಡು ಕಪಲ್ ಅಂದರೆ ಎರಡು ಅದು ಬಿಡಿಸಲಾಗದ್ದು ಅಂತ. ಅದ್ವೈತ ಇದ್ದ ಹಾಗೆ ಆ ರೀತಿಯ ಒಂದು ಭಾವನೆ ಬರಬೇಕು. ಹೀಗಾಗಿ ಅದಕ್ಕೆ ಏನಪ್ಪ ಅಂದರೆ ನಾವೇ ತಿದ್ದುಕೊಳ್ಬೇಕು ವಿನಃ ಇನ್ನೊಬ್ಬರು ತಿದ್ದೋದಾಗಲಿ ಇನ್ನೇನೋ ಅದರಿಂದ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ. ಹೀಗಾಗಿ ನಿಮ್ಮನ್ನು ನೀವೇ ಸರಿಪಡಿಸ್ಕೊಳ್ಳಿ. ಅದಕ್ಕೆ ಸಹಾಯಕವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಖಂಡಿತ ಸಹಾಯ ಮಾಡುತ್ತೆ. ಪ್ರತಿ ದಿವಸ ಅದನ್ನು ಕೇಳಿಸ್ಕೊಳ್ತಾ ಅದರಲ್ಲಿ ತಲ್ಲೀನರಾಗ್ತಾ ನಿಮ್ಮ ಹೃದಯ ತರಂಗ ಖಂಡಿತ ಬದಲಾಗುತ್ತೆ, ಅರಿವು ಮೂಡುತ್ತೆ. ಏನು ಮಾಡಿದ್ರೆ ತಪ್ಪಾಗ್ತಾ ಇದೆ, ಏನು ಮಾಡಿದ್ರೆ ಕೋಪ ಬರ್ತಾ ಇದೆ, ಅದು ತಿದ್ಕೊಳ್ಳೋ ಶಕ್ತಿ ಬರುತ್ತೆ ಖಂಡಿತ. ಇದನ್ನು ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.